ಎಲ್ಲರಿಗೂ ಸಮಾನತೆಯನ್ನು ಕಾಣುವಾಗ ಸದ್ಗುರುನಾಥ ಸಿದ್ಧಾರೂಢರಿದ್ದ ಕಾಲಕ್ಕೆ ಹುಬ್ಬಳ್ಳಿಗೆ ಬಂದ ಕೂಡಲೇ ಅಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡಿದ್ರು ಅಂತಂದ್ರೆ, ಮತ್ತು ಸಿದ್ಧಾರೂಢ ಬಂದ ಕೂಡಲೇ ಅವ ಸಾಮರ್ಥ್ಯ ಇತ್ತು ರೀ. ಅವತಾರಿ ಪುರುಷ ಸಿದ್ಧಾರೂಢ, ಶಿವನ ಅವತಾರಿ ಸಿದ್ಧಾರೂಢ. ಯಾರ ಬಂದು ಯಪ್ಪ ಯಪ್ಪ ನಮಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ಎಂಥ ರೋಗ ಬಂದತ್ತಂದ್ರು ಬರೀ ಸಿದ್ಧಾರೂಢ ಅವ್ರ ತಲೆ ಮೇಲೆ ಕೈ ಇಟ್ಟು ಪಂಚಾಕ್ಷರಿ ಮಂತ್ರವನ್ನು ಒಂದು 5 ಸಾರಿ ಹೇಳಿದ್ರೆ ಒಂದು ದಿನದಾಗ ಆ ರೋಗನ ಮಾಯಾಗಿ ಹೋಗ್ಬಿಡ್ತಿತ್ತು. ಅಂತ ಶಕ್ತಿ ಇತ್ತು ಸಿದ್ಧಾರೂಢರ ಹತ್ತಿರ. ಯಾರು ಬೇಕಾದವ್ರು ಏನು ಬೇಕಾದಂತ ಬರಲಿ, ಅಷ್ಟ ಅಲ್ರಿ, ಸತ್ತ ಹುಡುಗನ ಬದುಕಿಸಿದ ಸಿದ್ಧಾರೂಢ, ಸತ್ತ ಹುಡುಗನ ಬದುಕಿಸಿದ ಸಿದ್ಧಾರೂಢ. ಸಿದ್ಧಾರೂಢರ ಮಠದೊಳಗ ಒಬ್ಬ ಫೌಜ್ದಾರ್, ಅವತ್ತಿನ ಕಾಲದೊಳಗೆ ಇದ್ದ ಕಾಲಕ್ಕೆ ಸಿದ್ಧಾರೂಢರು ಇದ್ದ ಕಾಲಕ್ಕೆ PSI ಅವ. ಇಂಥ ಒಳ್ಳೆಯ PSI ಇದ್ರಿ ಪಾಪವ. ಡ್ಯೂಟಿ ಮುಗೀತಂದ್ರೆ ಸೀದಾ ಮಠಕ್ಕೆ ಬರ್ತಿದ್ದ. ಮಠದೊಳಗೆ ಬಂದು ಕಸ ಹೊಡೆಯೋದು, ಅಡುಗೆ ಮನ್ಯಾಗ ಸೇವಾ ಮಾಡೋದು, ಸಿದ್ಧಾರೂಢರು ಬಟ್ಟೆ ತೊಳೆಯೋದು, ಸಿದ್ಧಾರೂಢರು ಕಾಲು ಒತ್ತೋದು, ಸಿದ್ಧಾರೂಢರಿಗೆ ಸ್ನಾನ ಮಾಡಿಸೋದು, ಅಷ್ಟು ವ್ಯವಸ್ಥೆ ಮಾಡ್ತಿದ್ದ. ಅಂತ ಪರಮ ಭಕ್ತ. ಅವನ ಹೆಂಡತಿನೂ ಹಂಗೆ. ಸಿದ್ಧಾರೂಢರು ಇದ್ದ ಕಾಲಕ್ಕೆ ನಿಮಗೆ ಗೊತ್ತಾಗಂಗಿಲ್ರಿ, ಅಪ್ಪ ಅವ್ರು ಇದ್ದಾಗ ಸೇವಾ ಮಾಡಬೇಕು, ಅಪ್ಪ ಅವ್ರು ಇದ್ದಾಗ ಸೇವಾ ಮಾಡಬೇಕು. ಮುಂದೆ ಸಿಗೋದಿಲ್ಲ ಸದ್ಗುರುನಾಥ, ಮುಂದೆ ಸದ್ಗುರುನಾಥ ಸಿಗೋದಿಲ್ಲ. ಬರೇ ಹಂಗ ಹೇಳ್ಕೊಂತ ಆದ್ರೆ ಆಗೋದಿಲ್ಲ. ನಮ್ಮ ಪಾಲಿನ ಸೇವೆ ಈ ಎಡಳ್ಳಿ ಮಠಕ್ಕೆ ಮುಟ್ಟಬೇಕಲ್ಲ, ನಮ್ಮ ಪಾಲಿನ ಸೇವೆ ಸದ್ಗುರುನಾಥನಿಗೆ ಮುಟ್ಟಬೇಕಲ್ಲ. ಅಂದಾಗ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗತ್ತದ. ಎಂಥ ಶ್ರೀಮಂತ ಅದಾರಂತಂದ್ರೂ ಕೂಡ ಇಲ್ಲಿ ಸೇವಾ ಮಾಡಿರ್ತೀರಲ್ಲ, ಇದರಂತ ಪುಣ್ಯ ನೀವು 7 ಜನ್ಮದಲ್ಲಿ ಪಡೆಯಕ್ಕೆ ಸಾಧ್ಯ ಇಲ್ಲ. 7 ಜನ್ಮದಲ್ಲಿ ಪಡೆಯಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನ್ಯಾಗ ಕಸ ಹೊಡಿತೀರಲ್ಲ, ನಿಮ್ಮ ಮನ್ಯಾಗ ಕಸ ಹೊಡೆದ್ರೆ ಪುಣ್ಯ ಬರಂಗಿಲ್ಲ. ಆದ್ರೆ ಅಡಿವ್ಯಾಪನ ಮಠದ ಮುಂದೆ ಬರೇ 1 ದಿನ ಕಸ ಹೊಡೆದಕ್ಕೆ 7 ಜನ್ಮದ ಪುಣ್ಯ ಹೋಗ್ತದ ನೋಡ್ರಿ. ಈ ಅಂಗಳ ಕಸ ಹೊಡೆದಕ್ಕೆ. ಯಾರು ಇಲ್ಲಿ ಮಠಕ್ಕೆ ರೊಟ್ಟಿ ತಂದು ಕೊಡ್ತೀರಿ ಅವ್ರ ಬದುಕು ಗಟ್ಟಿ ಆಗ್ತದ. ಯಾರ ಮಠಕ್ಕೆ ಅನ್ನ ತಂದು ಕೊಡ್ತೀರಿ ನಿಮ್ಮ ವಂಶ ಪಾರಂಪರೆ, ನಿಮ್ಮ ಬಾಯಿಯೊಳಗೆ ಅನ್ನ ಕಡಿಮೆ ಆಗಂಗಿಲ್ಲ. ಮಠ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ, ಸದ್ಗುರು ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಅವ್ರು ನೋಡಾಕ ಸುಮ್ಮನೆ ಇರ್ತಾರ, ನೋಡಾಕ ನಕ್ಕೋಂತ ಇರ್ತಾರ, ನೋಡಾಕ ಮನುಷ್ಯರಂಗ ಕಾಣ್ತಾರ, ನೋಡಾಕ ನಮಗತ್ತೇನೆ ಬಟ್ಟೆ ಉಟ್ಕೊಂಡು ನಮಗಟ್ಟೆನೆ ಊಟ ಮಾಡಿ ಹಿಂಗೆ ಅಡ್ಡಾಡ್ತಾರ. ಆದ್ರ ಅವರಲ್ಲಿರ್ತಕ್ಕಂಥ 3ನೇಯ ಕಣ್ಣೇನಾದರೂ ತೆರೆದು ನೋಡಿದ್ರು ಅಂತಂದ್ರೆ ಇಡೀ ವಿಶ್ವವೇ ಸುಡತಕ್ಕಂಥ ಸಾಮರ್ಥ್ಯ ಆ ಸದ್ಗುರುನಾಥನಲ್ಲಿ ಇರ್ತದ. ಆದ್ರೆ ಅವ್ರು ಯಾರಿಗೂ ಎಂದೂ ಕೇಡನ್ನು ಬಯಸೋದಿಲ್ಲ, ಕೆಟ್ಟ ಬಯಸೋದಿಲ್ಲ. ಆ ಫೌಜ್ದಾರ್ ಬಂದು ಮಠದೊಳಗೆ ಸೇವೆ ಮಾಡ್ತಿದ್ದ. ಸ್ವಲ್ಪ ಬೇಸ್ಕೊಡು. ಫೌಜ್ದಾರ್ ಬಂದು ಮಠದೊಳಗೆ ಸೇವೆ ಮಾಡ್ತಿದ್ದ, ಅದ್ರ ಜೊತೆಗೆ ಅವನ ಹೆಂಡತಿನೂ ಸೇವಾ ಮಾಡ್ತಿದ್ಲು. ಒಂದಿನ ಹಿಂಗಾಯ್ತು ರೀ, ಸಣ್ಣ 3 ಮಕ್ಕಳಿದ್ದು ಪಾಪ. ಒಂದಿನ ಏನಾಯ್ತಂದ್ರೆ ಅವನಿಗೆ ಪುಣಾಕೋ ಎಲ್ಲೋ ಮುಂಬೈಗೋ ಎಲ್ಲೋ ಟ್ರಾನ್ಸ್ಫರ್ ಆಯ್ತು ಅವನಿಗೆ ಪಾಪ. PSIಗೆ ಟ್ರಾನ್ಸ್ಫರ್ ಆದ ಕೂಡಲೇ ಓಡಿ ಎಲ್ಲಿಗೆ ಬಂದ ಅಂದ್ರೆ ಸಿದ್ಧಾರೂಢರ ತಕ್ಕ ಬಂದ. ಹೊರಗದ ಊಟ ಮಾಡಿ ಕಟ್ಟಿಗೆ ಕುಂತಿದ್ರು ಸಿದ್ಧಾರೂಢರು. ಕಟ್ಟಿಗೆ ಕುಂತ ಸಂದರ್ಭದೊಳಗ ಅವ ಫೌಜ್ದಾರ್ ಓಡಿ ಬಂದು ಪಾದ ಮೇಲೆ ಬಿದ್ದು ಉಳ್ಳಾಡಿ ಹತ್ತಿದ. ಯಾಕೋ ಏನಾಗ್ಯದನು, ಯಾಕೆ ಕಳ್ತಿ ಅಂದಾಗ, ಇಲ್ರಿ ಅಪ್ಪ ನಾನು ಡ್ಯೂಟಿಗೆ ರಾಜೀನಾಮೆ ಕೊಡ್ತೀನಿ, ನನಗೆ ಸಾಕ್ರಿ ಅಪ್ಪ ಡ್ಯೂಟಿ ಮಾಡೋದು. ಅವರು ಸಿದ್ಧಾರೂಢರು ಅಂದ್ರು, ಯಾಕೋ ನೀನು ಸಾಮಾನ್ಯ ಡ್ಯೂಟಿ ಅದ ನಿಂದು, ಫೌಜ್ದಾರ್ ಅದಿ ನೀನು, PSI ಅದಿ ನೀನು, ಹಂಗೆಲ್ಲ ಮಾಡಬಾರ್ದು. ಏನಾಗ್ಯದ ಹೇಳಪ್ಪ ನಿನಗ, ಯಾಕೆ ರಾಜೀನಾಮೆ ಕೊಡ್ತು ಹೇಳಿ ನೋಡೋಣ ಅಂತಂದಾಗ ಅವ ಅಂದಯ್ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡ್ಯಾರ್ರಿ ಅಪ್ಪ, ನನ್ನ ಬೇರೆ ಕಡೆ ಮುಂಬೈಗೆ ಹಾಕ್ಯಾರ್ರಿ ಅಪ್ಪ, ನಾನಿನ್ನು ಅಲ್ಲಿಗೆ ಹೋಗ್ಬೇಕಾಗ್ತದ ಡ್ಯೂಟಿ ಮಾಡಾಕ. ನಾನು ಏನು ಮಾಡೀನಿ ಅಂತಂದ್ರೆ ನನಗೆ ಡ್ಯೂಟಿಗಿಂತಲೂ ನಿಮ್ಮ ಸೇವಾ ಮುಖ್ಯದರಿಯಪ್ಪ, ಅದಕ್ಕೆ ನಾನು ಡ್ಯೂಟಿಗೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ನನಗೆ ಮಠದೊಳಗೆ ಕಸ ಹೊಡೆದ್ರ ನನಗೆ ತೃಪ್ತಿ ಅದ, ಡ್ಯೂಟಿಗಿಂತಲೂ ನನಗಿದು ಭಾಳ ದೊಡ್ಡದದ ಅಂತಂದಾಗ ಸಿದ್ಧಾರೂಢರು ಹುಚ್ಚ, ಹಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು. 58-60 ವರ್ಷ ಏನು ಸರ್ಕಾರದ ನೌಕರಿ ಅದಲ್ಲ, ಅದು ಜನಸೇವೆ, ಜನಾರ್ದನನ ಸೇವೆ ಅಂತ ಮಾಡ್ಬೇಕಪ್ಪ. ನೀ ಮಠದೊಳಗೆ ಅಷ್ಟೇ ಅಲ್ಲ, ಮಠದೊಳಗೆ ಯಾವ ಭಾವನೆಯಿಂದ ಕೆಲಸ ಮಾಡ್ತೀಯಲ್ಲ ಅದೇ ಭಾವನೆಯಿಂದ ನಿನ್ನ ಡ್ಯೂಟಿ ಮಾಡು. ಶರಣರು ಅದನ್ನೇ ಹೇಳ್ಯಾರಲ್ಲ, ಕಾಯಕವೇ ಕೈಲಾಸ. ನೀ ಮಾಡುವ ಕಾಯಕ ಅದು ಕೈಲಾಸ ಆಗಿರಬೇಕು. ರಾಜೀನಾಮೆ ಬೇಡಪ್ಪ, ಹೋಗ್ ನೀನು ಮುಂಬೈಗೆ ಹೋಗ್. ಸಿದ್ಧಾರೂಢರು ಅಂದ್ಕೂಡ್ಲೆ ಅವ ಅಂದಯ್ಯಪ್ಪ ನಿನ್ನ ಬಿಟ್ಟು, ನಿನ್ನ ಮಠ ಬಿಟ್ಟು, ನಿನ್ನ ಸೇವಾ ಬಿಟ್ಟು ಒಂದು ಕ್ಷಣನೂ ನಾನು ಇರಂಗಿಲ್ಲ. ಮತ್ತು ನಾ ಅಲ್ಲಿ ಹೆಂಗೆ ಮಾಡ್ಲಿಪ್ಪ ಅಂತಂದ್ರೆ, ನೀ ಹೋಗಪ್ಪ, ನೀ ಎಲ್ಲಿ ನೆನೆಸ್ತೀಯಲ್ಲ ನಾ ಅಲ್ಲೇ ಇರ್ತನೋ, ನೀ ಎಲ್ಲಿ ನೆನೆಸ್ತೀನ ಅಲ್ಲೇ ಇರ್ತೀನು.
ನೀ ನನ್ನ ನೆನೆಸ್ಗೋತ ಸೇವಾ ಮಾಡಂತಂದಾಗ ಗುರುವಿನ ಮಾತು ಮೀರಾಕ ಬರ್ಲಾರಕ್ಕೆ ಆಯ್ತ್ರಿಯಪ್ಪ ಅಂತ ತಿಳ್ಕೊಂಡು ಎಲ್ಲ ಸಾಮಾನು ಹೇರ್ಕೊಂಡು ಹೊಂಟ್ರು. ನಿಮ್ಗೆ ಹೇಳ್ತೇನೆ ರೀ, ಭಾಳ ತ್ರಾಸಾಗ್ತದೆ ಸದ್ಗುರುವಿನ ಸೇವಾ ಮಾಡೋರು. ಇವತ್ತು ನಮ್ಮ ಆಶ್ರಮದ ಬಾಜು ಒಬ್ಬ ಸರ್, ಅವರು ರಾಣೆಬೆನ್ನೂರವರು ಸರು, ಅವ್ರ ಹೆಸರು ಗುಗ್ರಿ ಅಂತ ತಿಳ್ಕೊಂಡು ಭಾಳ ಒಳ್ಳೆಯ ಹುಡುಗ. 7th 8th ಕಲಿಸ್ತಿದ್ದ ಅಲ್ಲಿ ನಮ್ಮ ಸಿದ್ದಾಪುರ ತೋಟದ ಶಾಲೆಯೊಳಗೆ. ಇವತ್ತು ಮುಂಜಾನೆ ಎಲ್ಲ ಗಾಡಿ ಹೇರ್ಕೊಂಡ ಓಣ್ಯಾಗ ಇಬ್ಬರು ಗಂಡ ಹೆಂಡತಿ ಪಾಪ ಹೋಗುವಾಗ ಇಡೀ ನಮ್ಮ ಆ ಆಶ್ರಮದ ಓಣಿ ಏನದ ನೋಡ್ರಿ, ಎಲ್ಲರೂ ಮನ್ಯಾನವ್ರು ಅಳ್ಳಕತ್ತೀರು ನೋಡ್ರಿ ಪಾಪ, ಇಡೀ ಓಣಿ ಮಂದೆಲ್ಲ. ಆ ನಂತರ ಸಾಲಿ ಹುಡುಗರು ಒಂದು 40-50 ಸಾಲಿ ಹುಡುಗರು ಬಂದಿದ್ದು. ಎಲ್ಲ ಸಾಲಿ ಹುಡುಗರು ಹಿಂಗೆ ಜೋರು ಬಾಯಿ ಮಾಡಿ ಅಳ್ಳಾಕತ್ತಿದ್ರು ರೀ. ನಾನು ಆಶ್ರಮದೊಳಗಿಂದ ಹೊರಗೆ ಬಂದೆ, ಯಾರಿಗೆ ಏನಾಗ್ಯದ ಅಂತಂದಾಗ ಇಡೀ ಓಣ್ಯಾಗ ಮಂದಿ ತುಂಬ್ಯದ, ಓಣಿ ಮಂದಿ ಸಾಲಿ ಮಂದಿ. ಯಾಕ್ರಿ ಅಂತಂದಾಗ ಸರ್ ಟ್ರಾನ್ಸ್ಫರ್ ಆಗ್ಯದ ಹೊಂಟಾರಂತಂದಾಗ ನೀ ಒಬ್ಬ ಮನುಷ್ಯ ಬದುಕಬೇಕಾಗಿತ್ತಂದ್ರೆ ಹಿಂಗೆ ಬದುಕಬೇಕು ನೋಡಪ್ಪ, ಹಿಂಗೆ ಬದುಕಬೇಕು. ಯಾಕಂದ್ರೆ ಅವ ಹೋಗುವಾಗ ಇಡೀ ಓಣಿ ಮಂದಿ ಇಡೀ ಸಾಲಿ ಮಂದಿ ಅಳ್ತದ ಅಂತಂದ್ರೆ ನಾ ಬರೀ ಮೊಬೈಲ್ದಾಗ ನೋಡ್ತಿದ್ನಿ. ಆದ್ರೆ ಇವತ್ತು ನಮ್ಮ ಆಶ್ರಮದ ಮುಂದೆ ನೋಡಿ ನಾನು ಆ ಸರ್ ನಮ್ಮ ಹತ್ತಕ್ಕೆ ಬಂದು ನಮ್ಮನ್ನು ತಬ್ಕೊಂಡು ಅಳ್ಳಾಕತ್ತಿದ ಪಾಪ. ಯಾಕಪ್ಪ ಮತ್ತು ಇದು ಟ್ರಾನ್ಸ್ಫರ್ ಇರುವುದನ್ನು ಎಲ್ಲರಿಗೂ ಹಂಗೆ ಮಾಡಬೇಡ, ಚಂದ ಮಕ್ಕಳಿಗೆ ಸಾಲಿ ಕಲಿಸಿ ಮತ್ತು ಬರಕೆತ್ತ ಹೋಗಂತ ನಾವು ಆಶೀರ್ವಾದ ಮಾಡಿ ಕಳಿಸಿದ್ದೀವಿ. ಕಾರಣ ಏನಂತಂದ್ರೆ ಓಣ್ಯಾಗ ಅಷ್ಟು ಮಂದಿಗೆ ಬೇಕಾಗಬೇಕಾದ್ರೆ ಸಾಧ್ಯ ಇಲ್ಲ, ಆಗೋದು ಕಡಿಮೆ ಅದ. ಹಂಗೆ ಅವನಿಗೆ ಟ್ರಾನ್ಸ್ಫರ್ ಆದಾಗ ಅವ ಅಂದ ಸದ್ಗುರುನಾಥನ ಸೇವೆಯನ್ನು ಬಿಟ್ಟು ಹೆಂಗೆ ಹೋಗ್ಬೇಕಂತ ತಿಳ್ಕೊಂಡು ಗುರು ಆಜ್ಞೆ ಆಗ್ಯದ ಆಯ್ತು ಅಂತ ತಿಳ್ಕೊಂಡು ಎಲ್ಲ ಸಜ್ಜು ಮಾಡಿ ಹೋದ. ಮುಂಬೈಗೆ ಹೋಗಿ ಅಲ್ಲಿ ಗಂಡ ಹೆಂಡತಿ ಪ್ರತಿನಿತ್ಯ ಸಿದ್ಧಾಡ್ರ ನೆನಪಿಲ್ಲದೆ ಇಲ್ರಿ ಪಾಪ. ಜಗಲಿ ಮ್ಯಾಗ ಸಿದ್ಧಾಡ್ರ ಫೋಟೋ, ಜಗಲಿ ಮ್ಯಾಗ ಸಿದ್ಧಾಡ್ರ ಮೂರ್ತಿ, ದಿನ ಅಭಿಷೇಕ. ಅವ್ರು ಇದ್ದ ಕಾಲಕ್ಕೆ ಸಿದ್ಧಾಡ್ರು ಇದ್ದ ಕಾಲಕ್ಕಣೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಆದ್ರೆ ಸಿದ್ಧಾರ್ಡ್ ಹೋಗುವಾಗ ಒಂದು ಮಾತು ಹೇಳಿದ್ದ. ಆ ತಾಯಿನೂ ಭಾಳ ಅಳ್ಳಾಕತ್ತಿದ್ದಳಲ್ಲ, ಆಕೆಗೆ ಒಂದು ಮಾತು ಹೇಳಿದ. ಆಕೆ ಅಂತಿದ್ಲು, ಯಪ್ಪ ನನ್ನ ಮಗನಿಗೆ ಏನಾದರೂ ಒಂದಿಟ್ಟು ಜ್ವರ ಬಂದ್ರೆ ಓಡಿ ಬಂದು ನಿನ್ನ ಪಾದಕ್ಕೆ ಹಾಕ್ತಿದ್ನಿ, ಆಶೀರ್ವಾದ ಮಾಡಿ ಪ್ರಸಾದ ಮಂತ್ರಿಸಿದೆ ಹಚ್ಚಿದೆ ಅಂದ್ರೆ ನನ್ನ ಮಗನು ಉರಿ ನಿಂದಿರ್ತಿದ್ದು. ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾ ಯಾರಿಗೆ ಹತ್ತಕ್ಕೆ ಹೋಗಲಿಯಪ್ಪ, ಮುಂಬೈದೊಳಗ ಯಾರ ಹತ್ತಕ್ಕೆ ನಾ ಅಲ್ಲಿ ಹೋಗಲಿ ಏನಾರ ಆದ್ರ ಅಂತಂದಾಗ ಸಿದ್ಧಾರ್ಡ್ರಕ್ಕೆ ಹೇಳಿದ್ರು, ನಿನಗೇನಾರ ತೊಂದರೆ ಆಗತ್ತದಲ್ಲ, ನೀ ಎಲ್ಲಿ ನಿಮ್ಮ ಮನೆಯಾಗಿರ್ತೀಯಲ್ಲ ಕ್ವಾರ್ಟರ್ಸ್ದಾಗ, ಅಲ್ಲೇ ನಿನ್ನ ಮನೆಯಾಗಿದ್ದಾಗನ ನಿನಗೇನಾರ ತೊಂದರೆ ಆತಂದ್ರ ನೀ ಎಲ್ಲಿ ಹೋಗ್ಬೇಡ, ನೀ ಏನನ್ನು ಹೇ ಸಿದ್ಧಾರೂಢ ಇಟ್ಟು ಅಂದು ಬಿಡು ಸಾಕು, ನೀ ನನ್ನ ಒಂದು ಸಾರಿ ನೆನೆಸಿಬಿಡು ಸಾಕು, ನೀ ಎಲ್ಲಿ ಕುಂತು ನೆನೆಸಿರ್ತೀಯಲ್ಲ ನಾ ಅಲ್ಲೇ ಇರ್ತೇನವ. ಸಿದ್ಧಾರ್ಡ್ ಅಂದ, ನೀ ಎಲ್ಲಿ ಕುಂತು ನೆನೆಸ್ತೀಯಲ್ಲ ನಾ ಅಲ್ಲೇ ಇರ್ತೀನಿ ತಾಯಿ ಅಂತಂದಾಗ ಹ್ಞೂ ಯಪ್ಪ ಅಂತ ತಿಳ್ಕೊಂಡು ಹೋಗಿದ್ದರು. 6 ತಿಂಗಳಾಗಿತ್ತು ಹೋಗಿ ಡ್ಯೂಟಿ ಮಾಡಕ್ಕೆ ಹತ್ತಿ 6 ತಿಂಗಳಾಗಿತ್ತು. ಆದ್ರೆ 6 ತಿಂಗಳಾದ ನಂತರ ಆ ಸಣ್ಣ ಹುಡುಗಗ ಜ್ವರ ಬಂದಿದ್ದು ರೀ ಪಾಪ. ಸಣ್ಣ ಹುಡುಗಗ ಜ್ವರ ಬಂದಿದ್ದು. ಸಾಯಂಕಾಲ ಮುಂಜಾನೆ ಜ್ವರ ಬಂದಿದ್ದು. ಆ ಕಡಿಮೆ ಆಗ್ತಾವ ಈ ಕಡಿಮೆ ಆಗ್ತಾವ ಅಂತ ತಿಳ್ಕೊಂಡು ನೀರಿನ ಅರಿವಿ ಇಟ್ಟು ಒಂದಿಟ್ಟು ಗುಳಿಗೆ ಹಾಕಿ ದವಾಖಾನೆಗೆ ತೋರಿಸಿ ಎಲ್ಲ ಮಾಡಿದ್ಲು. ಸಾಯಂಕಾಲ 5 ಗಂಟೆ ಅನ್ಗುಡ್ದ ಜ್ವರ ಭಾಳ ಹೆಚ್ಚಾದ್ರು ಈ ಕೂಸಿಗೆ. ಮತ್ತ ಭಾಳ ಜ್ವರ ಹೆಚ್ಚಾದು. ಜ್ವರ ಹೆಚ್ಚಾಗಿ ಹೆಂಗಂತಂದ್ರೆ ಬಹುತೇಕ 104 ಅಂತಿರಲ್ಲ, ಜ್ವರ ಬಂದ್ರೆ ಕೂಸು ಉಳಂಗಿಲ್ಲ ಅಂತಿರಲ್ಲ, ಅಷ್ಟು ತ್ರಾಸಾಗತ್ತು. ಅಷ್ಟ್ರೊಳಗೆ ಗಂಡ ಡ್ಯೂಟಿಗೆ ಹೋಗಿದ್ದ, ನೈಟ್ ಡ್ಯೂಟಿ ಇತ್ತು, ಅವ್ ಬರ್ಲಾರ್ದ ಪರಿಸ್ಥಿತಿ. ರಾತ್ರಿ 12 ಗಂಟೆ ಆದಾಗ ಕೂಸು ಹೆಡ್ಕ ಚೆಲ್ಲಿತ್ತು ಪಾಪ. ನೀರು ಕುಡಿವಲ್ತು, ಹಾಲು ಕುಡಿವಲ್ತು, ಸಣ್ಣ ಕೂಸ. ಹಾಕಿ ಅಂದು ಸಿದ್ಧಾರೂಢ, ಯಪ್ಪ ನೀ ಹಿಂಗ ಅಂದಿದ್ದಲ್ಲ ನನ್ನ ಮಗ ಹಿಂಗಾಗತ್ತದ ಅಂತ ತಿಳ್ಕೊಂಡು ಅಳ್ಳಾಕತ್ತಿದ್ಲು. ರಾತ್ರಿ 3 ಗಂಟೆಗೆ ಕೂಸ ಉಸಿರನ ಕಡಿಮೆಗಿತ್ತು, ಉಸಿರ ಬರುವಲ್ದಾಗಿತ್ತು. ಬಹುತೇಕ ಪ್ರಾಣ ಹೋಗಿತ್ತ ಕಾಣ್ತದ. ಆಕಿ ಮೂಗು ಹಿಡಿತಾಳ, ಮೈ ತಣ್ಣಗಾಗತ್ತದ, ಬಹುತೇಕ ನನ್ನ ಮಗ ಸತ್ತದ ಅಂತ ತಿಳ್ಕೊಂಡು ಬಾಗಲು ಹತ್ತಕ್ಕೆ ಬಂದು ಹೊರಗೆ ನಿಂತು ಕೈ ಮಾಡಿ ಬಾಗಲು ತೆರೆದ ಹೇ ಸಿದ್ಧಾರೂಢ ಅಂತ ಚೀರಿದ್ಲು. ಬಾಗಲು ತೊಲೆಬಾಗಲಿಗೆ ಬಂದಾಳ, ಬಾಗಲು ತೆರೆದಾಳ, ಅರಿವಿ ಹಿಂಗ ಪಡೆದ ಸರಸಾಳ. ಹೊರಗೆ ಬಂದು ಹಿಂಗೆ ಕೈ ಮಾಡಿ ಹೇ ಸಿದ್ಧಾರೂಢ ನನ್ನ ಮಗ ಬದುಕಲಿಲ್ಲ, ನೀನು ನನ್ನ ಮಗನ ಉಳಿಸಲಿಲ್ಲ ಅಂತ ತಿಳ್ಕೊಂಡು ತೊಲೆಬಾಗಲದಾಗ ಬಂದು ಹಿಂಗೆ ಕೈ ಮಾಡಿ ಜೋರ್ಲೆ ಕೂಗಿದಾಗ ದೇವ್ರ ಮನೆಯಾಗಿಂದ ಸಿದ್ಧಾರೂಢ ಏ ತಂಗಿ ಅಲ್ಲೇ ಹೋಗಿ ನಾ ಇಲ್ಲದ ನಂದಾನ. ದೇವ್ರ ಮನ್ಯಾಗ ಜಗಲಿ ಮುಂದೆ
ಆ ಜಗಲಿಗೆ ದೇವ್ರ ಮಣಿಗೆ ಏನು ಪಡದ ಹಾಕಿರ್ತಾರಲ್ಲ, ಆ ಪಡದ ಹಿಂಗ ಸರಿಸಿ ಸಿದ್ಧಾರ್ಡ ತಂಗಿ ನಾ ಇಲ್ಲದನವ, ನೀ ಅಲ್ಲೇ ಹೋಗಿ ಬಾ ಅಂತ ಸಿದ್ಧಾರ್ಡ ಕರದಂತಕಿನ ಆಕೆ ಅಂದು ಇರುದ ನಮ್ಮದು ಒಂದು ಮಣಿಗೆ ತೊಲವಾಗಲು ಒಂದೇ ಅದ, ಮತ್ತ ಬಾ ಎಲ್ಲಿ ಹಾದ ಬರಾಕ ಜಾಗ ಇಲ್ಲ. ಸಿದ್ಧಾರ್ಡ ಜಗಲಿ ಮ್ಯಾಗಿಂದ ಹೆಂಗ ಬಂದ ಅಂತ ತಿಳ್ಕೊಂಡು ಅಕ್ಕಿ ಮತ್ತೆ ಎಲ್ಲಿಂದರೆ ಯಾಕೆ ಬರವಲ್ದಕ್ಕೆ ಒಟ್ಟು ನನ್ನ ಮಗನ ಉಳಿಸಲಿ ಅಂತ ತಿಳ್ಕೊಂಡು ಅಕ್ಕಿದಿತ್ತಲ್ಲ. ಸಿದ್ಧಾರ್ಡ ಬಂದವನ ಆ ಕೂಸಿನ ತೊಡಿ ಮ್ಯಾಗ ತಗೊಂಡು ಹಿಂಗ ತಲೆ ಮ್ಯಾಗ ಕೈ ಇಟ್ಟು ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಂತ ಅಕ್ಕಿಗಂತಾನ, ಹುಚ್ಚಿ ಅಟ್ಟೆ ಕಳ್ಳಾಗತ್ತದಿ, ಏನಾಗ್ಯದ ನಿನ್ನ ಮಗನಿಗೆ ಏನು ಸತ್ತಂಗ ಮಾಡಕತ್ತಿದೆಯಲ್ಲ, ಏನು ಹುಡುಗ ಸತ್ತದ? ಇಲ್ರಿಯಪ್ಪ ಸತ್ತದ, ನೋಡ್ರಿಯಪ್ಪ ಮೈ ಎಲ್ಲ ತಣ್ಣಗಾಗ್ಯದ, ಉಸಿರು ನಿಂತದ ನೋಡ್ರಿ ಅಂತಂದಾಗ ಸಿದ್ಧಾರ್ಡ 5 ಸರಿ ಪಂಚಾಕ್ಷರಿ ಮಂತ್ರವನ್ನು ನಮ ಶಿವಾಯ ಅಂತ ಹೇಳಿ ಹಿಂಗ ಕೈ ತೆಗೆದು ಕೊಡದ ಅಕ್ಕಿ ಹೇಳ್ತಾನ, ಹುಚ್ಚಿ ನೋಡು ನೋಡು ನಿನ್ನ ಮಗನ ಒಂದಿಟ ಮೂಗು ಹಿಡಿದು ನೋಡು. ಹಿಂಗ ಮೂಗು ಹಿಡಿತಾಳ, ಜೋರು ಉಸಿರಾಡ ಹಸಕತ್ತದ ಕೂಸು, ಮೈ ಹಿಡಿತಾಳ ಬೆಚ್ಚಗದ. ಆಕೆ ಅಂದ್ಲು, ಯಪ್ಪ ನನ್ನ ಮಗಗೆ ಉಸಿರು ನಿಂತಿತ್ತು, ಮೈಯೆಲ್ಲ ತಣ್ಣಗಾಗಿತ್ತು, ನಾನು ನೋಡಿದ್ನಿಯಪ್ಪ, ಅದಕ್ಕೆ ನಾನು ಹೊರಗೆ ಬಂದು ಒದರಾಕತ್ತಿದ್ನಿ, ನೀ ಹೇಳಿದ್ದಲ್ಲ ನನ್ನ ನೆನಸು ಅಂತ ತಿಳ್ಕೊಂಡು ನಾ ಅದಕ್ಕೆ ಹೊರಗೆ ಬಂದು ಒದರಾಕತ್ತೀನಿಯಪ್ಪ ಅಂತಂದಾಗ, ಇಲ್ಲ ತಾಯಿ ನಿನ್ನ ಕೂಸಿಗೆ ಸ್ವಲ್ಪ ಏನಾಗಿತ್ತು ಅಂತಂದ್ರೆ ಹೆಚ್ಚು ಕಡಿಮೆ ಆಗಿತ್ತು, ಏನಾಗಿಲ್ಲ, ಹಂಗೇನು ಏನಾಗುತ್ತದ, ನಾ ಇರಾಕಾಗಲ್ಲ ತಗೋ ನಿನ್ನ ಕೂಸಿನ ಅಂತ ತಿಳ್ಕೊಂಡು ಅಕ್ಕಿ ಉಡ್ಯಾಗ ಹಾಕಿದ. ಕಣ್ಣು ತೆರೀತು ಕೂಸ, ಮೈ ತಂಪದ, ಆಡಾಕತ್ತಿ ಎದ್ದು ಕುಂತ. ನನ್ನ ಮಗ ಆಡಾಕತ್ತಿದಲ್ಲ, ನನ್ನ ಮಗ ಬದುಕಿದಲ್ಲ ಅಂತ ತಿಳ್ಕೊಂಡು ಆ ಕೂಸಿನ ಕೂಡ ಮರೆತು ಕುಂತಳು. ಸಿದ್ಧಾರ್ಡ ಹಾದದ್ದ ಗೊತ್ತಿಲ್ಲ ಅಕ್ಕಿಗೆ. ಆ ನಂತರ ಮಣಿ ತುಂಬ ಹುಡುಕಾಡ್ತಾಳೆ, ಸಿದ್ಧಾರ್ಡ ಇಲ್ಲ. ಆಕೆ ಅಂದ್ಲು, ಎಲ್ಲಿ ಹಾದ ಬಂದ ಬಾಗಲಿಕ್ಕಿನಿ, ಎಲ್ಲಿ ಹಾದ ಏನಂತ ಅನ್ಗುಡದ. ರಾತ್ರಿ 3 ಗಂಟೆಗೆ ಗಂಡ ಬಂದ. ರೀ ಹಿಂಗಾಯ್ತು ರೀ, ಸಿದ್ಧಾರ್ಡ ಬಂದಿದ್ರಿ. ಅವ ಅಂದ, ಹುಚ್ಚಿ ಸಿದ್ಧಾರ್ಡ ಇಲ್ಲ ಹೆಂಗೆ ಬರ್ತಾನ, ನಿನ್ನ ತಲೆ ಕೆಟ್ಟದ, ನಿನಗ ಸಿದ್ಧಾರ್ಡ್ರ ಮ್ಯಾಗ ಭಾಳ ಭಕ್ತಿ ಅದಲ್ಲ, ನೀನು ಸಿದ್ಧಾರ್ಡ ನೆನೆಸಿ ನಿನಗೆ ಬಂದಂಗೆ ಆಗ್ಯದ, ಕನಸು ಬಿದ್ದಿತ್ತೇನು ಅಂದ ಗಂಡ. ಇಲ್ರಿ ಕರೆ ಅಂದ್ರ ಬಂದಿದ್ದ, ಕರೆ ಅಂದ್ರೆ ನಾನು ನೋಡಿನಿ, ನನ್ನ ಮಗನ ಪ್ರಾಣ ಹೋಗಿತ್ತು, ತೊಡಿ ಮ್ಯಾಗ ಹಾಕೊಂಡಿದ್ದ, ಕೈ ಇಟ್ಟ ತಲೆ ಮ್ಯಾಲ ಮತ್ತು ಬದುಕದ ಕೂಸ. ಅವನಿಗೆ ಆಶ್ಚರ್ಯ ಆಯಿತು, ಇದಂಗಿರ್ಬೇಕು ಅಂತ ತಿಳ್ಕೊಂಡು ಮುಂಜಾನೆ 6 ಗಂಟೆಗೆ ಬಸ್ ಹತ್ತಿದ್ರು. ಮತ್ತ ಹುಬ್ಬಳ್ಳಿಗೆ ಬರ್ಬೇಕಂತ ತಿಳ್ಕೊಂಡು ಮುಂಜಾನೆ 6 ಗಂಟೆಗೆ ಬಸ್ ಹತ್ತಿ ಸಾಯಂಕಾಲ ಗುಣದ ಸಿದ್ಧಾರ್ಡ್ರ ಮಠಕ್ಕೆ ಬರ್ತಾರ. ಮಠಕ್ಕೆ ಬರ್ಗುಡ್ದ ಸಿದ್ಧಾರ್ಡ್ ಮತ್ತೆ ಹೊರಗೆ ಅದ ಸಾಯಂಕಾಲ 5 ಗಂಟೆಗೆ ಸ್ನಾನ ಮಾಡಿ ನಾಷ್ಟ ಚಾದು ಕುಡ್ದು ಬಂದು ಕಟ್ಟಿ ಮ್ಯಾಗ ಕುಂತಿದ್ದ ಸಿದ್ಧಾರ್ಡ ಮಕ್ಕಳನ್ನ ಕರ್ಕೊಂಡು ಇಬ್ರು ಪೋಜಾರ ಅವನ ಹೆಂಡತಿ ಓಡಿ ಬಂದು ಪಾದ ಮ್ಯಾಗ ಬಿದ್ದು ಉಳ್ಯಾಡಿ ಅಳ್ಳಾಕತ್ತಿದ್ರು. ಸಿದ್ಧಾರ್ಡ, ಸಿದ್ದಪ್ಪ ನೀ ಆರೂಢ ಪರಮ ಪೂಜ್ಯ, ನೀ ಬರ್ಲಿಲ್ಲ ಅಂದ್ರೆ ನನ್ನ ಮಗ ಉಳಿತಿದ್ದಿಲ್ಲಪ್ಪ, ನೀ ರಾತ್ರಿ 2 ಗಂಟೆಗೆ 1 ಗಂಟೆಗೆ ಹೆಂಗೆ ಬಂದೆಪ್ಪ ಸಿದ್ಧಾರ್ಡ ಅಂತ ಆಕೆ ಬಂದು ಕುಂತು ಕೇಳುವಾಗ ಅಲ್ಲಿ ಮಗ್ಗಲ್ದಾಗಿದ್ದವ್ರು ಅಂದರು, ಕಬೀರದಾಸ ಅದು ರಾತ್ರಿಯಲ್ಲಿ ಬಂದಿದ್ವ ಅಜ್ಜ, ಮುಂಬೈಗೆ ಬಂದಿದ್ರಿ. ಇವ ಅಂತಾನ ಬೆಳಗನ ನಾ ಕಾಲು ಹೊತ್ಕೋತ ಇಲ್ಲೇ ಕೂತನ್ಲೆ, ಮಠದಾಗಣ ಕುಂತನ್ ನಾನು, ಅವನು ಬಾಗಲಿಗೆ ಮಣಗಿನಿ, ಎಲ್ಲೂ ಹೊರಗೆ ಹೋಗಿಲ್ಲ ಸಿದ್ಧಾರ್ಡ. ಇಲ್ರಿ ಬಂದಿದ್ದ ಸಿದ್ಧಾರ್ಡ ಬಂದಿದ್ದ, ಬಂದು ನಮಗೇನು ಮಾಡ್ಯಾನಂತಂದ್ರೆ ನನ್ನ ಮಗನಿಗೆ ಆಶೀರ್ವಾದ ಮಾಡ್ಯಾನಂತ ತಿಳ್ಕೊಂಡು ಹೇಳಿದಾಗ ಅವ್ರಿಗೆ ವಾದದ್ದು ಗೊತ್ತಿಲ್ಲ, ಹುಬ್ಬಳ್ಳಿ ಅವ್ರಿಗೆ ವಾದದ್ದು ಗೊತ್ತಿಲ್ಲ, ಅಲ್ಲಿ ಬಂದದ್ದು ಮಾತ್ರ ಅವ್ರಿಗೆ ಗೊತ್ತದ. ಆ ರೀತಿಯೊಳಗೆ ಸಿದ್ಧಾರ್ಡ ಏನಪ್ಪ ಅಂತಂದ್ರೆ ಸತ್ತ ಮಗುವಿಗೆ ಪ್ರಾಣ ಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿತ್ತು ಅಂದ್ರೆ ಸದ್ಗುರುನಾಥನಲ್ಲಿತ್ತು ರೀ, ಸಿದ್ಧಾರ್ಡನಲ್ಲೇ. ಇವತ್ತು ನಿಮ್ಗೆ ಗೊತ್ತಿರ್ಬೇಕ್ರಿ, ಅವ ಸಿದ್ಧಾರ್ಡ್ರು ಇದ್ದ ಕಾಲಕ್ಕೆ ಹೇಳ್ಯಾರಂತೆ. ಸಿದ್ಧಾರ್ಡ್ರು ಇದ್ದ ಕಾಲಕ್ಕೆ ಅವರು ಸೇವಾ ಮಾಡುವಾಗ ಸಿದ್ಧಾರ್ಡ್ರು ಅವರು ಇನ್ನೇನು ಪ್ರಾಣ ಬಿಡ್ತಾರಂದಾಗ ಎಲ್ಲ ಒಬ್ಬ ತಾಯಿ ಸೇವಾ ಮಾಡಕ್ಕೆ ಬಂದು ಸಿದ್ಧಾರ್ಡ್ರ ಪಾದಕ್ಕೆ ಬಿದ್ದು, ಯಪ್ಪ ನೀವು ಹಾದೆ ಅಂದ್ರೆ ಇನ್ನು ನಮ್ಮ ಗತಿ ಹೆಂಗ, ನಾವು ಯಾರಿಗೆ ಬೇಡ್ಕೊಳ್ಳು ಅಂತಂದಾಗ ಸಿದ್ಧಾರ್ಡ್ರು ಇದ್ದ ಕಾಲಕ್ಕೆ ಅವರು ಹೇಳಿದ್ರಂತೆ, ನೋಡವಾ ನನ್ನ ಶರೀರ ಮಾತ್ರ ಹೋಗಿರ್ತದ, ನನ್ನ ಶರೀರ ಹೋಗಿರಬಹುದು, ನಾ ಎಲ್ಲಿರ್ತೇನಂತಂದ್ರೆ ಯಾವತ್ತೂ ನನ್ನ ಚರಿತ್ರ ಏನದಲ್ಲ ಆ ಚರಿತ್ರೆದೊಳಗೆ ನಾನು ಯಾವತ್ತೂ ಜೀವಂತವಾಗಿರ್ತೀನಿ. ನಾನು ಯಾರು ಸಿದ್ಧಾರ್ಡ್ರು ಪಾರಾಯಣ ಮಾಡ್ತಾರೆ ಅವ್ರು ಏನು ಬೇಕಂತ ಬೇಡಿ ಪಾರಾಯಣ ಮಾಡ್ತಾರಲ್ಲ ಅವ್ರಿಗೆ ಅದನ್ನ ಆಗಿಂದಾಗ ಕೊಡ್ತಾನೆ ನೋಡುವ ಅಂತ ಅವ್ರು ಇದ್ದಾಗನ ಹೇಳಿ ಹೋಗಾರಂತ ಸಿದ್ಧಾರ್ಡ್ರು ಇದ್ದಾಗನ. ಅದಕ್ಕೆ ನಮ್ಮ ಸಿದ್ಧಾರ್ಡ್ರದ ಮಂದಿ ಭಾಳ ಮಂದಿ ಎಲ್ಲರೂ ದಿನನಿತ್ಯ ಚರಿತ್ರೆಯನ್ನು ಓದ್ತಾರೆ. ಯವ್ವ ನೀವು ಇವತ್ತಾದರೂ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ, ಯಾರಿಗಾರ ಮೈಯಾಗ ಆರಾಮಿದ್ದಿದ್ದಿಲ್ಲ ಅಂದ್ರೆ, ಯಾರಿಗಾರ ಏನಾರ ತೊಂದರೆ ಆಗಿತ್ತಂದ್ರೆ,
ಯಾರಿಗಾರ ದೆವ್ ಬಡ್ದಿತ್ತಂದ್ರ ಯಾರ ಮನ್ಯಾಗಾರ ಮಾಡಿಸಿದ್ರಂದ್ರ ನೀವು ಆ ಮಣಿಯೊಳಗ ಒಂದು ತೊಡೆ ದಿವಸ ಸಿದ್ಧಾಡ್ರ ಚರಿತ್ರ ಓದ್ರಿ. ಅದರ ನಂತರ ನೋಡ್ರಿ ಹೆಂಗಾಗ್ತದ ನಿಮ್ಮ ಬದುಕಿಗೆ ಬೆಳಕನ್ನು ಕೊಡ್ತಕ್ಕಂಥ ಸದ್ಗುರು ಸಿದ್ಧಾರೂಢ ನಿಮ್ಮ ಮನ್ಯಾಗ ಕಾಯಂ ಬಂದು ನಿಂದಿರ್ತಾನೆ, ನಿಮ್ಮನ್ನು ರಕ್ಷಣೆ ಮಾಡಕ್ಕೆ ಕಾಯಂ ಬಂದು ಸಿದ್ಧಾರೂಢ ನಿಮ್ಮ ಮನ್ಯಾಗ ನಿಂದಿರ್ತಾನ್ರಿ ಅವ. ಹಂಗೆ ಇದ್ದ ಕಾಲಕ್ಕೆ ಸಾವಿರ ಪವಾಡ ಸಿದ್ಧಾರೂಢನು. ಯಾರು ಏನು ಬೇಡ್ತಾರೆ ಅದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಸಿದ್ಧಾರೂಢರಲ್ಲಿ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ಸಿದ್ಧಾರೂಢನ ಚರಿತ್ರೆ, ಸಿದ್ಧಾರೂಢನ ಪವಾಡ ಭಾಳ ದೊಡ್ಡದದ. ಅಂಥವದಾನಂತಂದ್ರು ಸಿದ್ಧಾರೂಢನ ಭಾಳ ಕಾಡ್ಯಾರ ನೋಡ್ರಿ. ಇವಾಗ ಸಿದ್ಧಾರೂಢನ ಭಾಳ ಕಾಡ್ಯಾರ. ಇದೊಂದು ಹೇಳಿ ಮುಗಿಸ್ತೀನಿ ನಾನು. ಒಂದ್ಸಾರಿ ಹುಬ್ಬಳ್ಳಿಗೆ ಸಿದ್ಧಾರೂಢರು ಆದ ಕೂಡಲೇ ಅಲ್ಲಿ ಇದ್ದ ಮಂದಿ ಎಲ್ಲ ಇವೇ ಭಾಳ ಮಂದಿ ಹೋಗಾಕತ್ರಿ. ಮತ್ತ ಹಿಂಗೆಲ್ಲ ಪವಾಡಗಳನ್ನು ಮಾಡಿ ಸತ್ತವನು ಬದುಕಿಸೋದು, ಅವರಿಗೆ ಸಿರಿತನ ಕೊಡೋದು, ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳ ಕೊಡೋದು, ಏನು ಬೇಡ್ತಾರ ಅದನ್ನು ಕೊಡಾಕತ್ತಾನ. ಹುಬ್ಬಳ್ಳಿ ಅಟ್ಟ ಅಲ್ಲ, ಹುಬ್ಬಳ್ಳಿ ಸುತ್ತ 50 ಕಿಲೋಮೀಟರ್ ಭಕ್ತರು ಬರಾಕತ್ತಿರ್ರಿ ಸಿದ್ಧಾರೂಢತೆ. ಪಾಳೆ ಹಚ್ಚೋದಾಯಿತು. ಸಿದ್ಧಾರೂಢರಿಗೆ ಭೇಟಿ ಆಗ್ಬೇಕಾದ್ರೆ ಕಿಲೋಮೀಟರ್ ಗಂಟ್ಲೆ ಪಾಳೆ ಹಚ್ಚೋದಾಯ್ತು ಆಗ ಸಿದ್ಧಾರೂಢರು ಇದ್ದ ಕಾಲಕ್ಕ. ಆ ನಂತರ ಅಲ್ಲಿ ಕೆಲವೊಂದು ಮಂದಿ ಕಣ್ಣು ಕೆಂಪಗಾದು. ಯಾಕಂತಂದ್ರೆ ಸಿದ್ಧಾರೂಢಗನ ಎಲ್ಲ ಮಂದಿ ಹೋಗಾಕತ್ತೀರ ಅಂದ್ರೆ ಇನ್ನು ನಮ್ಮ ಮಟ್ಟಕ್ಕೆ ಯಾರು ಬರ್ತಾರ, ನಮ್ಮ ಹತ್ತಕ್ಕೆ ಯಾರು ಬರ್ತಾರ, ನಮ್ಮದೇನೋ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಕೆಲವೊಂದು ಮಂದಿ ಏನು ಮಾಡಿದ್ರು ಅಂತಂದ್ರೆ ಈ ಹುಬ್ಬಳ್ಳಿಯಿಂದ ಸಿದ್ಧಾರೂಢನ ಓಡಿಸಿ ಬಿಡ್ಬೇಕು. ಇವನಿಲ್ಲಿ ಮೆಟ್ಟು ಕೇಳಿಸ್ಬೇಕು, ಯಾಕಂದ್ರೆ ನಮ್ಮದು ನಡಿಬೇಕಾದ್ರೆ ಅವನು ಕೇಳಿಸೋಬೇಕಂತ ತಿಳ್ಕೊಂಡು ಭಾಳ ಪ್ರಯತ್ನ ಮಾಡಿದ್ರು, ಭಾಳ ಕಾಡಿದ್ರಿ ಸಿದ್ಧಾರೂಢನ. ಎಷ್ಟು ಕಾಡಿದ್ರಂದ್ರೆ ನಿಮಗೆ ಹೇಳ್ತೇನ್ರಿ, ಸಿದ್ಧಾರೂಢನ ಬಡಿಯಾಕ ಒಬ್ಬನ ನೇಮಿಸೇ ಬಿಟ್ಟಿದ್ರಂತ. ಸಿದ್ಧಾರೂಢಲ್ಲಿ ಈಗೇನು ಮಠ ಆಯ್ತು ನೋಡ್ರಿ, ಸಿದ್ಧಾರೂಢ ಮಠ. ಆ ಮಠ ಇದ್ದ ಜಾಗದಾಗ ಗಟ್ರ, ಕೆಟ್ಟ ಹೊಲಸ, ಅಲ್ಲಿ ಜಾಲಿ ಕಂಟಿ, ಅಲ್ಲಿ ರಟ್ಟಕೋಳಿಕಿ, ಅಲ್ಲಿ ಹಂದಿಗಳು, ನಾಯಿಗಳು, ಎಮ್ಮಿ ಎತ್ತ ಅಡ್ಡಾಡ್ತಿದ್ವು ಅಲ್ಲಿ. ಅಂತ ಹೊಲಸ ಜಾಗ ಅದು. ಅಲ್ಲೇ ಸಿದ್ಧಾರೂಢ ಇರ್ತಿದ್ದಂತ. ಅದ ಹೊಲಸನಾಗ ಸಿದ್ಧಾರೂಢ ಇರ್ತಿದ್ದ. ಅಲ್ಲೇ ಸ್ವಲ್ಪ ಹಸನು ಮಾಡಿ ಭಕ್ತರು ಬಂದು ಭೇಟಿಯಾಗಿ ಹೋಗುತ್ತಿದ್ರು. ಒಬ್ಬನ ರಾತ್ರಿ ಕಳಿಸ್ತಿದ್ರಂತ ಸಿದ್ಧಾರೂಢನ ಬಡ್ಯಾಕ. ಅವ ಮನಗಂಡ ಕುಡಿದು ಬಂದು ಸಿದ್ಧಾರೂಢರು ಕೂತ ಜಾಗದಾಗ ಹಿಂಗೆ ಬಡಿತಿದ್ದಂತ್ರಿ. ಬಡಿಗಿಲೇ ಬಡ್ಯಾವ, ಇನ್ನೇನೋ ತಗೊಂಡು ಬಡ್ಯಾವ. ಕುಡಿದು ಬಂದು ಸಿಕ್ಕಾಪಟ್ಟಿ ಬಡಿತಿದ್ದ. ರಾತ್ರಿ ಕುಡಿದು ಬಂದು 12ಕ್ಕೆ ಬಂದಾವ ಅಥವಾ 10ಕ್ಕೆ ಬಂದಾವ, ನಸುಕಿನ 4 ಗಂಟೆ ತನಕ ಬಡಿತಿದ್ದಂತು ಸಿದ್ಧಾರೂಢನ ಮುಂದೆ ಕೂತು ಹಂಗ ಬಡ್ಯಾವ. ಸಿದ್ಧಾರೂಢರು ಗಟ್ಟಿ ಮಾಡ್ರಿ, ಮನಗಂಡ ಎತ್ತರ, ಅಜಾನುಭಾವ ದೇಹ, ಭಾಳ ಗಟ್ಟಿದ್ದ ಸಿದ್ಧಾರೂಢ. ಆ ನಸಿಕ್ನಾಗ 4 ಗಂಟೆಗೆ ಸಿದ್ಧಾರೂಢರು ಅಂತಿದ್ರಂತ. ಅವನ ಹೆಸರು ಬರದಾರ ಚರಿತ್ರೆದೊಳಗೆ, ಹಂದ್ರ್ಯ ಅಂತ ಅವನ ಹೆಸರು, ಹಂದ್ರಯ್ಯ ಅಂತ ಬರೀತಾರ. ಅವನ ಬಡಿತಿದ್ದಂತ. ನಸಿಕ್ನಾಗ 4 ಗಂಟೆಗೆ ಸಿದ್ಧಾರೂಢರು ಅಂತಿದ್ರಂತ, ನೋಡಪ್ಪ ಇನ್ನು ಸಾಕು ನೀ ಬಡಿದು, ಇನ್ನು ಬೇಡ, ಇನ್ನು ಹೋಗು ನೀ, ಯಾಕಂದ್ರೆ 5 ಗಂಟೆ ಆಯಿತು, ಇನ್ನು ನನ್ನ ಭಕ್ತರು ಬರ್ತಾರ, ನೀ